ಎಲ್ಲರಿಗೂ ನನ್ನ ಬ್ಲಾಗ್ಗೆ ಮತ್ತೆ ಸ್ವಾಗತ. ಈಗ ಬೆಳಿಗ್ಗೆ 7:45 ಇವಾಗ ಸೋಮವಾರಪೇಟೆಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ಗೆ ಬಂದು ನಿಂತಿದ್ದೀನಿ. ಈಗ ಅಲ್ಲಿ ಮನೆ ರೆಡಿ ಮಾಡೋದಕ್ಕೆ ಒಂದು ಸ್ವಲ್ಪ ಐಟಮ್ನ ತರಬೇಕಿತ್ತು. ಇನ್ನೊಂದು 4 ದಿನದಲ್ಲಾದರೂ ಮನೆ ರೆಡಿ ಮಾಡಿ ಅಲ್ಲಿಗೆ ಹೋಗ್ಬೇಕು ಅಂತಿದ್ದೀನಿ. ಈಗ ಸೋಮವಾರಪೇಟೆಗೆ ಹೋಗಿ ಇನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು 11:30ಗೆ ಒಂದು ಬಸ್ ಇದೆ, ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಇವತ್ತು ಸಂಜೆವರೆಗೂ ಕೆಲಸನ ಮಾಡ್ತೀನಿ. ಇವಾಗ 12:30. ಈಗ ಸೋಮವಾರಪೇಟೆಯಿಂದ ಮನೆಗೆ ಬಂದೆ. ಇವಾಗ ಒಂದು ಸ್ವಲ್ಪ ಶಾಂತಳ್ಳಿಲಿ ಒಂಚೂರು ಕೆಲಸ ಇದೆ, ಅಲ್ಲಿಗೆ ಹೋಗಿ ಬಂದು ನೋಡೋಣ ಇವತ್ತು ಏನಾಗುತ್ತೆ ಕೆಲಸ ಮಾಡಬೇಕು. ಬಂದು ಒಂದು ಸ್ವಲ್ಪ ಹೂವಿನ ಗಿಡಗಳು ತಂದಿರೋವಿದ್ದಾವೆ, ಅದನ್ನೆಲ್ಲ ಹಾಕ್ಬಿಟ್ಟು ಸಂಜೆವರೆಗೂ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಆಮೇಲೆ ಹೊರಡ್ತೀನಿ. ಇವಾಗ ಸದ್ಯಕ್ಕೆ ಶಾಂತಳ್ಳಿಗೆ ಹೋಗ್ತಾ ಇದ್ದೀನಿ. ಇವಾಗ ಶಾಂತಳ್ಳಿಲಿ ಹೋಗಿ ಇದು ಒಂದು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊ ಬಂದಾಯಿತು. ಈಗ ಡ್ರೆಸ್ ಚೇಂಜ್ ಮಾಡಿ ಮೊದಲನೇ ಕೆಲಸ ಈ ಮನೆ ಒಳಗೆ ಒಂದು ಸ್ವಲ್ಪ ಬೆಂಕಿ ಹಾಕಬೇಕು. ಮೇಲೆ ಹುಳ ಪುಟ್ಟ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾವೆ, ಎಲ್ಲ ಹೋಗಲಿ ಅಂತ ಒಂದು ಸ್ವಲ್ಪ ಬೆಂಕಿ ಹಾಕಿ ಫುಲ್ಲು ಹೊಗೆ ಹಾಕಬೇಕು. ಆಮೇಲೆ ಮನೆ ಮುಂದೆ ಈ ಜಾಗನೆಲ್ಲ ನೀಟಾಗಿ ಅಗೆದು ಮನೆ ಸುತ್ತ ತಂದಿರೋ ಹೂವಿನ ಗಿಡಗಳನ್ನೆಲ್ಲ ನೀಟಾಗಿ ನಾಟಿ ಮಾಡಬೇಕು. ಈಗ ಸಂಜೆವರೆಗೂ ಅದೇ ಕೆಲಸ. ಇವಾಗ ಇಲ್ಲಿ ಮೇಲೆ ಫುಲ್ ಇದನ್ನೆಲ್ಲ ಕವರ್ ಮಾಡೋಕ್ಕೆ ಕವರ್ಗಳು ಮತ್ತು ಬಟ್ಟೆ ಎಲ್ಲ ತಂದಿದ್ದೀನಿ. ನೋಡೋಣ, ಹೈಟು ಇಲ್ಲಿ ಸಾಲ್ತಿಲ್ಲ, ಬೇರೆ ಸ್ಟೂಲು ಇಲ್ಲ. ಅವೆಲ್ಲ ಆದರೆ ಬೇಗ ಮುಗಿದ್ರೆ ಇವತ್ತು ಆದಷ್ಟು ಮೇಲೊಂದು ಸ್ವಲ್ಪ ಕೆಲಸ ಕಂಪ್ಲೀಟ್ ಮಾಡ್ತೀನಿ. ಇವಾಗ ಫಸ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಒಳಗಡೆ ಹೊಗೆ ಹಾಕೋಣ. ಇವಾಗ ಒಳಗಡೆ ಬೆಂಕಿ ಹೆಚ್ಚಾಗೈತೆ. ಇವಾಗ ಹಸಿರು ಹುಲ್ಲನ್ನ ತಗೊಬಂದು ಹೊಗೆ ಜಾಸ್ತಿ ಮಾಡಬೇಕು. ಇವಾಗ ನೀಟಾಗಿ ಹೊಗೆ ಆಡ್ದೈತೆ. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕೀಗ. ಇವಾಗ ಮನೆಯೊಳಗೆ ಹಾಕ್ತಿರೋ ಹೊಗೆಗೆ ಎಲ್ಲ ಕ್ರಿಮಿಕೀಟಗಳು ಹೊರಟು ಹೋಗ್ಬೇಕು ಮನೆಯಿಂದ. ಇಲ್ಲಾಂದರೆ ಈ ಥರ ಹಾಕಲಿಲ್ಲ ಅಂದರೆ ಅವತ್ತು ಬಂದಂಗೆ ಹಾವುಗಳೆಲ್ಲ ಬಂದು ಸೇರ್ಕೊಬಿಡ್ತವೆ, ಗೂಡು ಮಾಡ್ಕೊತವಿಲ್ಲೇ. ಇವಾಗ ಹೊಗೆ ಹಾಕಾಗೈತೆ. ಈಗ ಅದ್ರ ಪಾಟಿಗೆ ಅದು ಹೊಗೆ ಆಡ್ತಿರುತ್ತೆ. ನಾನು ಆಚೆ ಹೋಗಿ ಹೂವಿನ ಗಿಡಗಳನ್ನ ನೆಡೋ ಕೆಲಸ ಮಾಡ್ಬೇಕೀಗ. ಫಸ್ಟು ಮುಂದೆ ಇರೋದನ್ನೆಲ್ಲ ನೀಟಾಗಿ ಅಗೆದು ಅಲ್ಲಿ ದಾಸವಾಳ ಗಿಡ ಹಾಕ್ತೀನಿ. ತಂದಿರೋ ಗುಲಾಬಿ ಹಣ್ಣ ಇದ್ರ ಹತ್ರ ಹಾಕ್ತೀನಿ, ಮನೆ ಮುಂದುಗಡೆ. ಇವಾಗ ಮನೆ ಮುಂದೆ ಎಲ್ಲ ನೀಟಾಗಿ ಅಗ್ದಿದ್ದಾಯಿತು. ಈ ಥರ ಅಗ್ದು ರೆಡಿ ಮಾಡಿದ್ದೀನಿ. ಈಗ ಇಲ್ಲಿಗೆ ಈ ಹೂವಿನ ಗಿಡಗಳನ್ನ ಬಿತ್ತನೆ ಮಾಡಬೇಕು. ಇಲ್ಲಿ ಜಾಸ್ತಿ ಕಲ್ಲಿರೋದ್ರಿಂದ ಇಲ್ಲಿ ಅಗಿಯೋಕ್ಕಾಗಲಿಲ್ಲ. ಇನ್ನು ಈ ಕಡೆ ಸೈಡು ಏನಾದ್ರು ಹೂವಿನ ಗಿಡಗಳು ಮಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ಅದಕ್ಕೆ ಯಾವ್ದಾದ್ರು ಬೇರೆದನ್ನ ತಗೊಬಂದು ಹಾಕ್ಬೇಕು. ಈಗ ಸದ್ಯಕ್ಕೆ ಇಲ್ಲಿ ಬಿತ್ತನೆನ ಶುರು ಮಾಡ್ತಿದ್ದೀನಿ. ಇವಾಗ ಇವನ್ನೆಲ್ಲ ಬೇರೆ ಮಾಡಿದೆ ಗಿಡಗಳನ್ನ. ಇವೆಲ್ಲ ಇದು ದಾಸವಾಳ ಗಿಡಗಳು ಮತ್ತು ಕಣಗ್ಲು ಗಿಡ, ಇನ್ನೊಂದಷ್ಟು 2-3 ವೈಟು ಮತ್ತು ಪಿಂಕ್ ಕಲರ್ ಗಿಡಗಳಿದ್ದಾವೆ. ಅವನ್ನೆಲ್ಲ ಇಲ್ಲಿ ಮುಂದೆ ಹಾಕ್ತೀನಿ. ಈಗ ಇಲ್ಲಿ ಇನ್ನೂ ಇಷ್ಟು ಗುಲಾಬಿ ಗಿಡಗಳಿದ್ದಾವೆ, ಅದನ್ನೆಲ್ಲ ಇಲ್ಲಿಗೆ ಬಿತ್ತನೆ ಮಾಡ್ತೀನಿ. ಇವೊಂದು 15-20 ಗಿಡ ಇದ್ದಾವೆ. ಫಸ್ಟ್ ಇಲ್ಲಿಗೆ ಇವನ್ನೆಲ್ಲ ನಟ್ಬಿಟ್ಟು ಆಮೇಲೆ ಗುಲಾಬಿ ಗಿಡಗಳನ್ನ ನೆಡ್ತೀನಿ. ಇವಕ್ಕೆಲ್ಲ ಏನು ಜಾಸ್ತಿ ಆಳ ಅಗ್ದೇ ನೆಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಹಿಂಗೆ ಚುಚ್ಕೊಂಡು ಹೋದರೆ ಬೆಳೀತವೆ. ನೀಟಾಗಿ ದಿನ ನೀರು ಇದ್ಬಿಟ್ಟು ಮೇಂಟೈನ್ ಮಾಡ್ಕೋಬೇಕಷ್ಟೆ.
ಆ ಕಡೆ ಎಲ್ಲ ಗಿಡ ನೆಟ್ಟಿದ್ದಾಯಿತು. ಇವಾಗ ಇಲ್ಲಿ ಗುಲಾಬಿ ಗಿಡಗಳನ್ನ ನೆಡ್ತಿದ್ದೀನಿ. ಇವಾಗ ಒಳ್ಳೆ ಚಿಕ್ಕ ಜಾತಿ ಗುಲಾಬಿ ಒಳ್ಳೆ ಚೆನ್ನಾಗಿ ಬಿಡ್ತವೆ ಮಂದವಾಗಿ. ಇಲ್ಲೆಲ್ಲ ಹಾಕಿ ಸ್ವಲ್ಪ ಗುಲಾಬಿ ಗಿಡ ಮಿಕ್ಕಿದ ಅವನ್ನ ಈ ಕಡೆ ಸೈಡ್ ನೀಟಾಗಿ ಅಗೆದ್ಬಿಟ್ಟು ಅಲ್ಲಿಗೆ ನೆಟ್ಟಿರ್ತೀನಿ. ಇವಾಗ ಹೂವಿನ ಗಿಡನೆಲ್ಲ ಇಲ್ಲಿ ನೀಟಾಗಿ ನೆಡಬೇಕು. ಇವಾಗ ಸದ್ಯಕ್ಕೆ ಜಾಸ್ತಿ ಹೂವಿನ ಗಿಡ ಇದೆ ಅಂತ ಎಲ್ಲನೂ ಇಲ್ಲೇ ಹತ್ರ ನೆಟ್ಟಿದ್ದೀನಿ. ಎಲ್ಲ ನೀಟಾಗಿ ಚಿಗುರೊಡೆದ್ಮೇಲೆ ಬೇರೆ ಜಾಗ ಮಾಡಿಬಿಟ್ಟು ಹಾಕಬೇಕು. ಇವಾಗ 2 ಬಿಂದಿಗೆಯಲ್ಲಿ ಸ್ವಲ್ಪ ನೀರಿದ್ದಾವೆ. ಅವನ್ನೇ ಇದು ಕುಯ್ದುಬಿಟ್ಟು ಇನ್ನು ಮಿಕ್ಕಿದ್ದನ್ನು ಕೆಳಗೆ ಕೊಲ್ಲಿ ಹತ್ರ ಹೋಗಿ ತಗೊಬಂದು ಹೋಗ್ತೀನಿ. ಇವಾಗ ಗಿಡಗಳನ್ನೆಲ್ಲ ನೆಟ್ಟಿದ್ದಾಯಿತು. ಇವಾಗ ಇವತ್ತು ಮತ್ತೆ ಬೇರೆ ಯಾವುದೂ ಕೆಲಸ ಶುರು ಮಾಡಲ್ಲ. ಇನ್ನು ನಾಳೆಯಿಂದ ಬಂದು ಕೆಲಸ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹಳೆ ವೀಡಿಯೋಗಳಿದ್ದಾವೆ, ಅದನ್ನೆಲ್ಲ ನೀಟಾಗಿ ಎಡಿಟ್ ಮಾಡಿ ಒಂದು 5:30 ಹಂಗೆ ಇಲ್ಲಿಂದ ಹೊರಡ್ತೀನಿ. ಫುಲ್ಲೆಲ್ಲ ರೆಡಿ ಆಗೈತೆ. ಇನ್ನು ಮಿಕ್ಕಿದ ಎಲ್ಲ ಕೆಲಸನೂ ನಾಳೆ ಬಂದು ಹೊಸದಾಗಿ ಶುರು ಮಾಡೋ ಅಂತ. ಇವಾಗ ವೀಡಿಯೋಗಳನ್ನೆಲ್ಲ ಎಡಿಟ್ ಮಾಡಿದ್ದು ಮುಗೀತು. ಈಗ ಮನೆ ಹತ್ರ ಹೋಗೋಕ್ಕೆ ರೆಡಿ ಆದೆ. ಇನ್ನು ನಾಳೆ ವೀಡಿಯೋದಲ್ಲಿ ಸಿಗೋಣ.